ಓಂ ಶ್ರೀ ರಾಘವೇಂದ್ರಾಯ ನಮಃ. ಪ್ರತಿಪಾದಿ ಜಗಸ್ವಾಂತ ಭೇದ ಚಿಂತಾನೋ ಗುರು ಸರ್ವ ವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರ ವಿದ್ಯತೆ ಎಂಬ ಮಂತ್ರಾಲಯ ಮಹಾಮಹಿಮ ಮಹಾನ್ ತಪಸ್ವಿ ಲೋಕೋದ್ಧಾರಕ ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳ ಪರಮ ಪವಿತ್ರವಾದ ಮಂತ್ರವನ್ನು ಮಡಿ ಹುಡಿಯಿಂದ ತನು ಮನದಿಂದ ಭಕ್ತಿ ಭಾವದಿಂದ ಜಪಿಸುತ್ತಾ ಚಲನಚಿತ್ರರಂಗದ ವೃತ್ತಿ ಬದುಕಿನಲ್ಲಿ ಭಾರತದ ಚಲನಚಿತ್ರೋದ್ಯಮದ ಕೀರ್ತಿ ಪತಾಕೆಯನ್ನು ಜಗತ್ತಿನ ಮೂಲೆ ಮೂಲೆಗೂ ಉತ್ತುಂಗ ಮಟ್ಟದ ಶಿಖರಕ್ಕೇರಿಸಿದ ಖ್ಯಾತ ಚಲನಚಿತ್ರ ನಟ, ಸಾಹಿತಿ, ನೃತ್ಯ ನಿರ್ದೇಶಕ, ಗಾಯಕ, ನಿರ್ಮಾಪಕ, ನಿರ್ದೇಶಕರಾದ ನಮ್ಮ ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ಡ್ಯಾನ್ಸ್ ಕಿಂಗ್ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರಾದ ರಾಘವ್ ಲಾರೆನ್ಸ್ ಅಗ್ರಸ್ಥಾನದಲ್ಲಿ ನಿಲ್ಲುತ್ತಾರೆಂಬುದರಲ್ಲಿ ಯಾವುದೇ ಸಂದೇಹವೂ ಇಲ್ಲ. ಕಡು ಬಡತನದಲ್ಲಿ ಬೆಳೆದ ಲಾರೆನ್ಸ್ ರಾಘವ್ ಲಾರೆನ್ಸ್ ಆಗಿ ಬದಲಾಗಿದ್ದು ಶ್ರೀ ಗುರುರಾಯರ ಪವಾಡವೇ ಎಂದು ಹೇಳಬಹುದು. ಇಂತಹ ಸೂಪರ್ ಸ್ಟಾರ್ ರಾಘವ್ ಲಾರೆನ್ಸ್ ರವರ ಜೀವನದಲ್ಲಿ ನಮ್ಮ ನಿಮ್ಮೆಲ್ಲರ ಪೂಜ್ಯನೀಯ ಅಚ್ಚುಮೆಚ್ಚಿನ ಮಂತ್ರಾಲಯದ ಬೃಂದಾವನದ ತಪಸ್ವಿಗಳಾದ ಸಜ್ಜನ ಭಕ್ತರ ಕಷ್ಟ ಕಾರ್ಪಣ್ಯ, ದುಃಖ, ದಾರಿದ್ರ್ಯ, ರೋಗ ರುಜಿನಗಳನ್ನು ಹೋಗಲಾಡಿಸುವ, ನಂಬಿ ಬಂದ ಸಜ್ಜನ ಭಕ್ತರಿಗೆ ಬೇಡಿದ್ದನ್ನು ಕರುಣಿಸುವ ಮಹಾನ್ ಕರುಣಾಮಯಿ ಕಲಿಯುಗದ ಕಲ್ಪವೃಕ್ಷ ಕಾಮಧೇನುವೆಂದೇ ಈ ಕಲಿಯುಗದಲ್ಲಿ ಖ್ಯಾತಿಯಾಗಿರುವ ಮಂತ್ರಾಲಯದ ಬಂಧು ಶ್ರೀ ರಾಘವೇಂದ್ರ ಸ್ವಾಮಿಗಳು ರಾಘವ್ ಲಾರೆನ್ಸ್ ರವರ ಜೀವನದಲ್ಲಿ ಪವಾಡವನ್ನೇ ಸೃಷ್ಟಿಸಿ ಅವರಿಗೆ ಅಂಟಿದ್ದ ಬ್ರೈನ್ ಟ್ಯೂಮರ್ ಮಾರಕ ಕಾಯಿಲೆಯನ್ನು ಹೋಗಲಾಡಿಸಿ ಹೇಗೆ ಚಲನಚಿತ್ರ ರಂಗದಲ್ಲಿ ಸೂಪರ್ ಸ್ಟಾರ್ ಪಟ್ಟಕ್ಕೆ ಕೊಂಡೊಯ್ದಿದ್ದಾರೆ ಎಂಬುದನ್ನು ಸಜ್ಜನ ಭಕ್ತರಾದ ನಾವು ನೀವೆಲ್ಲ ಕೇಳಿ ನೋಡಿ ಕಣ್ತುಂಬಿಸಿಕೊಳ್ಳೋಣ ಬನ್ನಿ. ಶ್ರೀಯುತ ಲಾರೆನ್ಸ್ ರವರು 1976ರಲ್ಲಿ ಚೆನ್ನೈನಲ್ಲಿ ಜನಿಸುತ್ತಾರೆ. ಇವರ ಪೂರ್ತಿ ಹೆಸರು ಲಾರೆನ್ಸ್ ಸೆಮೋಮೆಲ್. ಕಡು ಬಡತನದಲ್ಲಿಯೇ ಹುಟ್ಟಿ ಬೆಳೆದ ಲಾರೆನ್ಸ್ ಶಾಲೆಗೂ ಕೂಡ ಸೇರಿಕೊಳ್ಳುವುದಿಲ್ಲ. ಸಿನಿಮಾ ಅಂದರೆ ಇವರಿಗೆ ತುಂಬಾ ಪಂಚಪ್ರಾಣ. ಸಿನಿಮಾ ರಂಗದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕೆಂಬ ಹಂಬಲ. ಅದಕ್ಕಾಗಿ ಇವರು ತಮಿಳುನಾಡಿನ ಖ್ಯಾತ ಫೈಟ್ ಮಾಸ್ಟರ್ ಸೂಪರ್ ಸುಬ್ರಹ್ಮಣ್ಯವರ ಹತ್ತಿರ ಕಾರ್ ಕ್ಲೀನರ್ ಆಗಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ. ಚಿಕ್ಕಂದಿನಿಂದಲೂ ಇವರಿಗೆ ಡ್ಯಾನ್ಸ್ ಮಾಡುವುದೆಂದರೆ ತುಂಬಾ ಇಷ್ಟ. ಹೀಗೆ ಒಂದು ದಿನ ಸೂಪರ್ ಸ್ಟಾರ್ ರಜನಿಕಾಂತ್ ರವರು ಲಾರೆನ್ಸ್ ರವರ ಡ್ಯಾನ್ಸ್ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿ ಮತ್ತೊಬ್ಬ ಖ್ಯಾತ ಡ್ಯಾನ್ಸರ್ ಮತ್ತು ಮಾಸ್ಟರ್ ಆಗಿದ್ದ ನಟ ಪ್ರಭುದೇವ್ ಹತ್ತಿರ ಡ್ಯಾನ್ಸ್ ಕಲಿಯಲು ಸೇರಿಸುತ್ತಾರೆ. ಇಂಡಿಯನ್ ಮೈಕಲ್ ಜಾಕ್ಸನ್ ಎಂದೇ ಪ್ರಸಿದ್ಧಿಯಾಗಿದ್ದ ಪ್ರಭುದೇವ್ ಹತ್ತಿರ ಡ್ಯಾನ್ಸ್ ನ ಅನೇಕ ಸ್ಟೆಪ್ ಗಳನ್ನು ಲಾರೆನ್ಸ್ ಕಲಿಯುತ್ತಾರೆ. ಹಾಗೆಯೇ ಸಿನಿಮಾ ರಂಗದಲ್ಲಿ ಗ್ರೂಪ್ ಡ್ಯಾನ್ಸರ್ ಆಗಿಯೂ ಭರ್ತಿ ಪಡೆಯುತ್ತಾರೆ. ಸುಮಾರು ಚಿತ್ರಗಳಿಗೆ ಗ್ರೂಪ್ ಡ್ಯಾನ್ಸರ್ ಆಗಿ ಸೇವೆಯನ್ನು ಸಲ್ಲಿಸುತ್ತಾರೆ. ಕ್ರಮೇಣ ಡ್ಯಾನ್ಸ್ ಮಾಸ್ಟರ್ ಆಗಿಯೂ ಬಡ್ತಿ ಪಡೆಯುತ್ತಾರೆ ಮತ್ತು ತಮಿಳು, ಕನ್ನಡ, ತೆಲುಗು, ಮಲಯಾಳಂ ಚಿತ್ರಗಳಿಗೆ ಡ್ಯಾನ್ಸ್ ಮಾಸ್ಟರ್ ಆಗಿ ಸುಮಾರು ಚಲನಚಿತ್ರಗಳಿಗೆ ಕೆಲಸ ಮಾಡುತ್ತಾರೆ. 1989ರಲ್ಲಿ ಬಿಡುಗಡೆಯಾದ ತಮಿಳಿನ ಸಂಸಾರ ಗೀತಂ ಚಿತ್ರದ ಹಾಡಿನಲ್ಲಿ ಸೋಲೋ ಡ್ಯಾನ್ಸ್ ಮಾಡುವ ಮೂಲಕ ಲಾರೆನ್ಸ್ ಕಾಣಿಸಿಕೊಳ್ಳುತ್ತಾರೆ. 1990ರಲ್ಲಿ ನಿರ್ಮಾಪಕ DVD ಪ್ರಸಾದ್ ರವರು ಸ್ಪೀಡ್ ಡ್ಯಾನ್ಸರ್ ತಮಿಳು ಸಿನಿಮಾದಲ್ಲಿ ನಾಯಕ ನಟನಾಗಿ ಕಾಣಿಸಿಕೊಳ್ಳುತ್ತಾರೆ. ಆದರೆ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲೇ ಹಿಟ್ ಆಗಿರುವುದಿಲ್ಲ. 1991ರಲ್ಲಿ ತೆಲುಗಿನ ದೊಂಗ ಪೊಲೀಸ್ ಚಿತ್ರದ ಹಾಡಿನಲ್ಲೂ ಡ್ಯಾನ್ಸ್ ಮಾಡುವ ಮೂಲಕ ತೆರೆಯನ್ನು ಹಂಚಿಕೊಳ್ಳುತ್ತಾರೆ. 1997ರಲ್ಲಿ ಮೊದಲ ಬಾರಿಗೆ ಲಾರೆನ್ಸ್ ರವರಿಗೆ ತೆಲುಗಿನಲ್ಲಿ ಮೆಗಾಸ್ಟಾರ್ ಚಿರಂಜೀವಿಯ ನಟನೆಯ ಹಿಟ್ಲರ್ ಸಿನಿಮಾದಲ್ಲಿ ಕೊರಿಯೋಗ್ರಾಫರ್ ಆಗಿ ಅವಕಾಶ ಸಿಗುತ್ತದೆ. ಅದರಲ್ಲಿ ಯಶಸ್ವಿಯೂ ಆಗುತ್ತಾರೆ. ನಂತರ ಅದೇ ಚಿರಂಜೀವಿಯವರ ಮಾಸ್ಟರ್ ಚಿತ್ರಕ್ಕೂ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡುತ್ತಾರೆ. ಹೀಗೆ ಕೊರಿಯೋಗ್ರಾಫರ್ ಜೀವನ ಯಶಸ್ವಿ ಹಾದಿಯಲ್ಲಿ ಸಾಗುತ್ತಿರುತ್ತದೆ. 2001ರಲ್ಲಿ ತಮಿಳಿನ ಖ್ಯಾತ ನಿರ್ದೇಶಕರಾದ ಕೆ ಬಾಲಚಂದ್ರ ರವರ
100ನೇ ಸಿನಿಮಾ ಪಾರ್ಥಾಲೆ ಪರವಶಂ ಸಿನಿಮಾದಲ್ಲಿ ನಟಿಸೋಕೆ ಅವಕಾಶ ಸಿಗುತ್ತದೆ. ಹೀಗೆ ಕೊರಿಯೋಗ್ರಾಫರ್ ಆಗಿ ಜೀವನ ಯಶಸ್ವಿಯ ಹಾದಿಯಲ್ಲಿ ಸಾಗುತ್ತದೆ. ಇದಕ್ಕೆಲ್ಲ ಕಾರಣ ಶ್ರೀ ಗುರುರಾಯರ ಅನುಗ್ರಹವೇ ಎಂದು ರಾಘವ್ ಲಾರೆನ್ಸ್ ಅವರು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಇದಾದ ನಂತರ 2002ರಲ್ಲಿ ಸ್ಟೈಲ್ ಸಿನಿಮಾದ ಮೂಲಕ ರಾಘವ್ ಲಾರೆನ್ಸ್ ಮಿಂಚಲು ಶುರು ಮಾಡಿದರು. 2004ರಲ್ಲಿ ಮೊದಲ ಬಾರಿಗೆ ತೆಲುಗಿನಲ್ಲಿ ಮಾಸ್ ಎಂಬ ಸಿನಿಮಾ ನಿರ್ದೇಶನ ಮಾಡುವುದರ ಮೂಲಕ ನಿರ್ದೇಶಕರಾಗಿ ಬಡ್ತಿ ಪಡೆಯುತ್ತಾರೆ. ಚಿತ್ರವು ಗಲ್ಲಾಪೆಟ್ಟಿಗೆಯಲ್ಲಿ ಯಶಸ್ಸು ಕಾಣುತ್ತದೆ. ಇದರ ಬಗ್ಗೆ ರಾಘವ್ ಲಾರೆನ್ಸ್ ರವರನ್ನು ಕೇಳಿದಾಗ ಇವೆಲ್ಲವೂ ಶ್ರೀ ಗುರುರಾಯರ ಅನುಗ್ರಹವೇ ಎಂದು ನಮ್ರತೆಯಿಂದ ಉತ್ತರಿಸುತ್ತಾರೆ. ಇದಾದ ನಂತರ ರಾಘವ್ ಲಾರೆನ್ಸ್ ರವರು ಸಿನಿಮಾ ರಂಗದಲ್ಲಿ ಹಿಂದಿರುಗಿ ನೋಡಲೇ ಇಲ್ಲ. 2001ರಲ್ಲಿ ತೆರೆ ಕಂಡ ಮುನಿ ಸಿನಿಮಾ ರಾಘವ್ ಲಾರೆನ್ಸ್ಗೆ ಸ್ಟಾರ್ ಪಟ್ಟವನ್ನು ತಂದುಕೊಟ್ಟಿತ್ತು. ಅದಾದ ಮೇಲೆ ಕಾಂಚನ, ರೆಬೆಲ್, ಕಾಂಚನ 2, ಮೊಟ್ಟೆ ಶಿವ ಕೆಟ್ಟ ಶಿವ ಇತ್ಯಾದಿ ಸಾಲು ಸಾಲು ಚಿತ್ರಗಳು ಲಾರೆನ್ಸ್ಗೆ ಯಶಸ್ಸನ್ನು ತಂದುಕೊಟ್ಟವು. ಇದಕ್ಕೆಲ್ಲ ಕಾರಣ ಶ್ರೀ ಗುರುರಾಯರ ಕೃಪೆಯೇ ಕಾರಣ ಎಂದು ಒಂದು ಸಂಭ್ರಮದ ದಿನಾಚರಣೆಯಲ್ಲಿ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಹುಟ್ಟಿನಿಂದಲೂ ಲಾರೆನ್ಸ್ ಸ್ಯಾಮ್ಯುಯಲ್ ಆಗಿದ್ದ ಇವರು ಕ್ರಿಶ್ಚಿಯನ್ ಜನಾಂಗಕ್ಕೆ ಸೇರಿದವರಾಗಿರುತ್ತಾರೆ. ಇವರು ರಾಘವ್ ಲಾರೆನ್ಸ್ ಆಗಿದ್ದು ಒಂದು ಪವಾಡವೇ ಆಗಿದೆ. ಲಾರೆನ್ಸ್ ಚಿಕ್ಕವರಾಗಿದ್ದಾಗ ಬ್ರೈನ್ ಟ್ಯೂಮರ್ ಆಗಿತ್ತಂತೆ. ಇದರಿಂದ ಶಾಲೆಗೆ ಹೋಗುವುದಕ್ಕೆ ತುಂಬಾ ತೊಂದರೆಯಾಗುತ್ತಿತ್ತಂತೆ. ಆ ಸಮಯದಲ್ಲಿ ಲಾರೆನ್ಸ್ ಅವರ ತಾಯಿಗೆ ತಟ್ಟನೆ ನೆನಪಾಗಿದ್ದೆ ಮಂತ್ರಾಲಯದ ಮಹಾಪ್ರಭು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ಲಾರೆನ್ಸ್ ಅವರ ತಾಯಿ ಸೀದಾ ಮಂತ್ರಾಲಯಕ್ಕೆ ಬಂದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮೊರೆ ಹೋಗಿ ಮಡಿ ಹುಡಿಯಿಂದ ಭಕ್ತಿ ಭಾವದಿಂದ ತನು ಮನದಿಂದ ಶ್ರೀ ಗುರುರಾಯರಿಗೆ ತನ್ನ ಮಗನ ಬ್ರೈನ್ ಟ್ಯೂಮರ್ ಕಾಯಿಲೆಯನ್ನು ವಾಸಿ ಮಾಡುವಂತೆ ಹರಕೆ ಹೊತ್ತರಂತೆ. ದಿನವೂ ಶ್ರೀ ಗುರುರಾಯರ ಆರಾಧನೆ, ಪೂಜೆ, ಪುನಸ್ಕಾರಗಳಲ್ಲಿ ತೊಡಗಿಕೊಳ್ಳುತ್ತಿದ್ದರಂತೆ. ಲಾರೆನ್ಸ್ ರವರ ತಾಯಿಯ ಪ್ರಾರ್ಥನೆ ಶ್ರೀ ಗುರುರಾಯರಿಗೆ ತಲುಪಿದ ಕಾರಣ ಪವಾಡ ಸದೃಶದಂತೆ ಲಾರೆನ್ಸ್ ರವರಿಗೆ ತಗುಲಿದ್ದ ಬ್ರೈನ್ ಟ್ಯೂಮರ್ ಮಾರಕ ಕಾಯಿಲೆ ಮಾಯವಾಗಿ ಗುಣವಾಯಿತಂತೆ. ಬಳಿಕ ತಾಯಿ ತಮ್ಮ ಕುಟುಂಬ ಸಮೇತ ಮಂತ್ರಾಲಯಕ್ಕೆ ಹೋಗಿ ಮಡಿ ಹುಡಿಯಿಂದ ಶ್ರೀ ಗುರುರಾಯರ ಪಾದ ಸೇವೆ ಮಾಡಿ ಅಂದಿನಿಂದ ತಮ್ಮ ಕುಟುಂಬದ ಸಮೇತ ಲಾರೆನ್ಸ್ ಹಿಂದೂ ಧರ್ಮಕ್ಕೆ ಮತಾಂತರವಾಗಿ ಲಾರೆನ್ಸ್ ಅಂತ ಇದ್ದ ಹೆಸರನ್ನು ರಾಘವ್ ಲಾರೆನ್ಸ್ ಎಂದು ಬದಲಾಯಿಸಿಕೊಂಡು ಅಂದಿನಿಂದ ಶ್ರೀ ಗುರುರಾಯರ ಪರಮ ಭಕ್ತರಾಗಿ ಅವರ ಸೇವೆಯನ್ನು ಮಾಡುತ್ತಾ ಬರುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಚೆನ್ನೈನಲ್ಲಿ ಆವಡಿ ಅಂಬತ್ತೂರ್ ನಡುವಿನ ತಿರುಮಲೆಯ ವಯಾಲ್ ಎಂಬಲ್ಲಿ ಶ್ರೀ ರಾಘವೇಂದ್ರ ಬೃಂದಾವನ ಎಂಬ ಹೆಸರಿನ ಶ್ರೀ ಗುರುರಾಯರ ದೇವಸ್ಥಾನವನ್ನು ಕಟ್ಟಿ ಶ್ರೀ ಗುರುರಾಯರ ಸೇವೆಯಲ್ಲಿ ನಿರತರಾಗಿದ್ದಾರೆ. ಹೀಗೆ ಶ್ರೀ ಗುರುರಾಯರ ಅನುಗ್ರಹದಿಂದ ದೊಡ್ಡ ಮಟ್ಟದಲ್ಲಿ ಬೆಳೆದ ರಾಘವ್ ಲಾರೆನ್ಸ್ ತನ್ನ ಬಾಲ್ಯದ ದಿನಗಳಲ್ಲಿ ಅನುಭವಿಸಿದ ಕಷ್ಟ ನಷ್ಟಗಳನ್ನು ಮರೆಯಲಿಲ್ಲ. ತಾನು ಸಿನಿಮಾ ಸ್ಟಾರ್ ನಟ ಅನ್ನುವುದನ್ನ ಮರೆತು ಬಡವರ ಕಷ್ಟಕ್ಕೆ ಸಹಾಯ ಹಸ್ತ ಚಾಚುವುದನ್ನ ಮರೆಯಲಿಲ್ಲ. ತಮ್ಮದೇ ಆದ ಲಾರೆನ್ಸ್ ಚಾರಿಟಬಲ್ ಟ್ರಸ್ಟ್ ಅನ್ನು ಸ್ಥಾಪನೆ ಮಾಡಿ ಇದರ ಮುಖಾಂತರ ಸಮಾಜದಲ್ಲಿ ಕಡು ಬಡವರಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಗಿ ನಿಂತಿದ್ದಾರೆ. ಅದೇ ರೀತಿ ನೂರಾರು ಮಕ್ಕಳಿಗೆ ಓಪನ್ ಹಾರ್ಟ್ ಸರ್ಜರಿಯನ್ನು ಮಾಡಿಸಿದ್ದಾರೆ ಮತ್ತು ನೊಂದು ಬೆಂದವರಿಗೆ ಆರ್ಥಿಕ ಸಹಾಯವನ್ನು ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ 100ಕ್ಕೂ ಹೆಚ್ಚು ಮಕ್ಕಳನ್ನು ದತ್ತು ಪಡೆದು ಅವರಿಗೆ ಶಿಕ್ಷಣ ಮತ್ತು ವಸತಿಯನ್ನು ಕಲ್ಪಿಸಿದ್ದಾರೆ. ಈ ಟ್ರಸ್ಟ್ ತಮಿಳುನಾಡಿನಲ್ಲಿ ಮಾತ್ರವಲ್ಲದೆ ಕರ್ನಾಟಕ, ಆಂಧ್ರ, ತೆಲಂಗಾಣ, ಕೇರಳದಲ್ಲೂ ಕಾರ್ಯನಿರ್ವಹಿಸುತ್ತಿದೆ. ಸಮಾಜ ನಮಗೇನು ಮಾಡಿದೆ ಅನ್ನುವುದಕ್ಕಿಂತ ನಾವು ಸಮಾಜಕ್ಕೆ ಏನು ಮಾಡಿದ್ದೇವೆ ಎಂಬುದನ್ನು ನಾವು ಮನವರಿಕೆ ಮಾಡಿಕೊಳ್ಳಬೇಕು. ಇಂಥವರನ್ನು ಸ್ಫೂರ್ತಿಯಾಗಿ ಇಟ್ಟುಕೊಂಡು ನಾವು ಮುಂದೆ ಸಾಗಬೇಕು. ಹೀಗೆ ಸೂಪರ್ ಸ್ಟಾರ್ ರಾಘವ್ ಲಾರೆನ್ಸ್ ರವರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ತಮ್ಮನ್ನು ತಾವು ಸಂಪೂರ್ಣವಾಗಿ ಅರ್ಪಿಸಿ ನಂಬಿ ಅವರಿಗೆ ಶರಣಾಗಿದ್ದರಿಂದಲೇ ರಾಘವ್ ಲಾರೆನ್ಸ್ ಅವರಿಗೆ ಇವರ ಜೀವನದಲ್ಲಿ ಶ್ರೀ ಗುರುರಾಯರು ಅನೇಕ ಪವಾಡಗಳನ್ನು ಸೃಷ್ಟಿಸಿ ಜೀವನ ಸಹಾಯದಿಂದ ಪಾರು ಮಾಡಿ ವಿಶ್ವಮಾನ್ಯ ಗಳಿಸಲು ಸಹಕಾರಿಯಾಗಿದೆ. ಇವರಿಗೆ ಶ್ರೀ ಗುರುರಾಯರು ಇನ್ನು ಆಯಸ್ಸು, ಆರೋಗ್ಯ, ಅಂತಸ್ತು, ಖ್ಯಾತಿ ಎಲ್ಲವನ್ನೂ ಕರುಣಿಸಲಿ. ಅಷ್ಟೇ ಅಲ್ಲದೆ ಶ್ರೀ ಗುರುರಾಯರನ್ನು ನಂಬಿದ ಸದ್ಭಕ್ತರಿಗೂ ಕರುಣಿಸಲಿ ಎಂಬುದೇ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ನ ಮಹದಾಶಯ ಎಂದು ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ಜೈ ಶ್ರೀ ಗುರು ರಾಘವೇಂದ್ರಾಯ ನಮಃ.